ನಿಜಾಲಿ ಸಕ್ಕತ್ ಖುಷಿ ಆಯ್ತು. ಅಕ್ಕ ಭಯ ಇರ್ತದೆ ನನಗೆ. ಅಲ್ಲ ಗಿಲ್ಲಿ, ಪಾಪ ಹೆಣ್ಮಕ್ಳು ನಿಂಗೆ ವೋಟ್ ಮಾಡಿದಾರೆ ಗಿಲ್ಲಿ. ಎಷ್ಟ್ ಜನ ನಿನ್ನ ಪ್ರೀತಿಸ್ತಾರೆ, ನಿನ್ನ ಮದ್ವೆ ಆಗ್ಬೇಕಂತ ಎಷ್ಟ್ ಜನ ಹುಡುಗಿಯರು ಕಾಯ್ತಾ ಇದಾರೆ ಗೊತ್ತಾ? ಅದೆಲ್ಲ ಇಲ್ಲ. ನಮ್ ಫೇಸ್ ವ್ಯಾಲ್ಯೂ ಏನು, ನಮ್ ಫೇಸ್ ಕಟ್ ವ್ಯಾಲ್ಯೂ ಏನು ಎಲ್ಲ ಗೊತ್ತು. ನಿನ್ ಫೇಸ್ ವ್ಯಾಲ್ಯೂ ಈಗ ಇಡೀ ಕರ್ನಾಟಕಕ್ಕೆ ಗೊತ್ತುಗಳ. ಒಂದ್ ಪಾಪ ನಮ್ಮ ಹೆಣ್ಮಕ್ಳಿಗೋಸ್ಕರ ಏನಾದ್ರು ಹೇಳ್ಬೇಕು ತಾನೆ? ನಾನು ಅದ ಮುಂಚೆ ಹೇಳ್ತೀನಲ್ಲ, ನಾನು ಯಾವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳು ಹುಟ್ಟಿದ್ರು ಯಾರು ತಲೆ ಕೆಡಿಸ್ಕೋಬೇಡ್ರಿ. ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, ಟೆನ್ಷನ್ ಸಮ. ಅವ್ರು ಯಾವತ್ತಿದ್ರು ಗ್ರೇಟು ಅಂತ. ಅಕ್ಕ ಅಕ್ಕದ್ ಖುಷಿ ಐತಿ. ಮತ್ತೆ ಅಕ್ಕ ಸುಮಾರು ದಿನ ಆಯ್ತು ಸಿಕ್ಕಿ, ಇನ್ನೇನಕ್ಕೆ ಸಮಾಚಾರ? ನನಗ್ ಬಹಳ ಖುಷಿ ಆಯ್ತು ಗಿಲ್ಲಿ. ಅಕ್ಕ ನಾವ್ ಯಾವಾಗ್ಲೂ ಅನ್ಕೊಂತಿದ್ವಿ, ಎಲ್ಲಾ ಕಡೆ ನಮ್ ಶೋಲಿ ಗಿಲ್ಲಿ ಬಂದಾಗೆಲ್ಲ ಅನ್ಕೊಂತಾ ಇದ್ವಿ, ಗಿಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನ್ಸನ್ನ ಗೆಲ್ತಾರೆ ಅಂತ. ಕನ್ನಡದ ಒಂದು ಶೋನ ಕೂಡ ಗೆದ್ದು ಇವತ್ತು ಇಷ್ಟು ಜನ ಮನ್ಸು ಗೆದ್ದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗಿಲ್ಲಿಯ ಸಂಪಾದನೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಗಿಲ್ಲಿಗೆ. ಗಿಲ್ಲಿ ನಗಿಸಿ, ಪ್ರಾಪರ್ಟಿ ಕಾಮಿಡಿ ಮಾಡಿ, ಪಂಚ್ ಡೈಲಾಗ್ ಹೊಡೆದು, ಆಗಾಗ ಮಿಮಿಕ್ರಿ ಮಾಡಿ, ಆಗಾಗ ಹಾಡು ಹೇಳಿ, ಅದೆಲ್ಲ ಒಂದ್ ಕಡೆ. ಬದುಕಿದ್ರೆ ಸರಳತೆಯನ್ನ ಹೇಗೆ ಬದುಕ್ಬೋದು ಒಂದ್ ಶೋಲಿ ಅಂತ ತೋರಿಸ್ದಂತವ್ ನೀನು. ಸೊ ಈಗ ಹೇಗೆ ಅನ್ಸ್ತಿದೆ ಆಚೆ ಬಂದ್ಮೇಲೆ, ಈ ಪ್ರೀತಿ ಅಭಿಮಾನ ಕಂಡ್ಮೇಲೆ? ಇದು ತುಂಬಾ ದೊಡ್ಡ ಜವಾಬ್ದಾರಿ ಅನ್ಸ್ತಿದ್ಯಾ? ಹೆಂಗ್ ಅನ್ಸ್ತಿದೆ? ಅದ್ಯಾಕೆ ನನ್ಗೆ ಇನ್ನೂ ಏನ್ ಹಿಂಗ್ ಡಚಕಾಯ್ತದಲ್ಲ ನನ್ನ ಲೈಫಲ್ಲಿ ಅಂತಾನೆ ಗೊತ್ತಾಯ್ತಲ್ಲ. ಏನಾಯ್ತದೆ ಅಂತ? ಡಚಕಾಯ್ತದೆ ಅಂತ. ಅದು ನಮ್ಗೆ ಇವ್ರಿಗೆ ಗೊತ್ತಿರ್ತದ ಹುಡುಗರಿಗೆ. ಆಚೆ ಬಂದ್ಮೇಲೆ ತಲೆನೇ ಕೆಟ್ಟಬಿಡೈತೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೀತಿ ಇದೆ, ನಿಜನ ಕನ್ಸ? ಇನ್ನೂ ಅದ್ರಲ್ಲೇ ಅವನಿಗೆ ಸತ್ಯವಲು ಸಹಿಕಾಗ್ಬಿಟ್ಟೈತೆ ನನಗೆ ಸತ್ಯವಲು. ಆದ್ರೆ ಅದ್ ಅದು ಇದು ಭಯನೇ ಜಾಸ್ತಿ ಆಯ್ತಾ ಇರ್ತದೆ. ಅಯ್ಯಯ್ಯೋ ಏನಪ್ಪಾ, ನನಗೆ ಅದು ಹ್ಯಾಂಡಲ್ ಮಾಡೋ ಇನ್ನೂ ಪಳ್ಪಳ್ಳಂಗೆ ಆಡ್ಕೊಂಡು ಸುಮ್ಮನೆ ಊರಲ್ಲಿ ಅಲ್ಲಿ ಇಲ್ಲಿ ಇಟ್ಟಾಡ್ಕೊಂಡು ನಿಂತಿದ್ದವನು ಅವನ್ನ ಕರೆದು ಹಿಂಗ್ ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಡ್ಬಿಟ್ರೆ ಏನಪ್ಪ ಮಾಡೋದು, ಇದೆ ಎಲ್ಲ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ತಲೆ ಕೆಟ್ಟಬಿಡ್ತು ಒಂದೊಂದ್ಸತಿ. ಅದಕ್ಕಿಂತ ಹೆಚ್ಚಿಗೆ ಅಪ್ಪ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಸಿಕ್ಕಾಯ್ತಲ್ಲ, ಈ ಜನ್ಮಕ್ಕೆ ಇಷ್ಟು ಬಿಟ್ರಿ ಏನು ಬೇಡಪ್ಪ, ಈ ಜನ್ಮಕ್ಕೆ ಇಷ್ಟು ಸಾಕು ಅನಿಸ್ತದೆ, ಇದನ್ನ ಕೊನೆವರೆಗೂ ಉಳಿಸ್ಕೊತೀನಿ, ಅದೊಂದು ನಂಬಿಕೆ ಅಂತೂ ಯಾವಾಗ್ಲೂ ಐತೆ. ಅಂಡ್ ನೀನೇ ಹೇಳಿದ ಮಾತು, ಮನಿ ಗಳಿಸ್ಬೋದು, ಅಭಿಮಾನಿ ಗಳಿಸೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದ್ಯಾಕ ಮನಿ ಇವಾಗ ಬರ್ತದೆ ನಾಳೆ ಹೋಯ್ತದ್ರೆ, ಅಭಿಮಾನಿ ಒಂದ್ಸಲಿ ಬಂದ್ರೆ ಕೊನೆವರೆಗೂ ಹೋಗಲ್ಲ, ಕೊನೆವರೆಗೂ ಜೊತೆಲೇ ಇರ್ತಾರೆ. ಅದೊಂದು ಯಾವಾಗ್ಲೂ ಖುಷಿ ಕೊಡುವಂತ ವಿಷಯ. ಇವತ್ತು ಡಿ ಕೆ ಶಿವಕುಮಾರ್ ಸರ್ ಹಾಗೂ ಡಿ ಕೆ ಸುರೇಶ್ ಸರ್ ಅವರ ಕನಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅವ್ರ ಕಾರ್ಯಕ್ರಮಕ್ಕೆ ಅವ್ರ ವೇದಿಕೆಗೆ ಬಂದಿರೋದು ಹೇಗೆ ಅನ್ಸ್ತಾ ಇದೆ ಗಿಲ್ಲಿ? ಇಲ್ಲ, ನನಗೆ ಡಿ ಕೆ ಸರ್ ಫಸ್ಟ್ ಫೋನಲ್ಲಿ ಮಾತಾಡೋದು, ಫಸ್ಟ್ ವಿಶ್ ಮಾಡಿದ್ರು. ಫಿನಾಲೆ ಮುಗಿತವ್ರು, ನಾಳೆಗೆ ಫೋನ್ ಮಾಡೋರು, ಏನಪ್ಪ ಗೆಲ್ಲಿ ಅಂದ್ರು. ಅವಾಗ್ಲೇ ಯಪ್ಪ ಸಾರ್ ನಾನು ಸಾರ್ ಜೊತೆ ಮಾತಾಡ್ತಾ ಇದ್ದೇನೆ, ಡಿ ಕೆ ಸರ್ ಮಾತಾಡ್ತಿರೋ ಅಂತ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಮೊನ್ನೆ ರಂಗೋಲಿ ಸ್ಪರ್ಧೆಯಲ್ಲಿ ಸಿಕ್ಬಿಟ್ಟು ಹೂನಾರ ಹಾಕಿದ್ರು, ಆಶೀರ್ವಾದ ಎಲ್ಲ ತಗೊಂಡೆ. ಅದು ಇನ್ನೂ ಹಂಗೆ ಕಣ್ಣಲ್ಲಿ ಕಟ್ತಂಗದೆ. ನಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ರು, ಡಿ ಕೆ ಸರ್ ಹತ್ರ ಡಿ ಕೆ ಸರ್ ನೀನು ಬಂದ ಹೂನಾರ ಹಾಕವ್ರೆ ಅಂದ್ರೆ ಅವ್ರು ಅಷ್ಟು ಸುಲಭವಾಗಿ ಯಾರನ್ನೂ ಅಷ್ಟು ಪ್ರೀತಿ ಕೊಡೋದಾಗಿ ಅಷ್ಟು ಸುಲಭವಾಗಿ ಅವರು ಯಾರಿಗೂ ಕೇರೆ ಮಾಡೋದಿಲ್ಲ. ನಿನ್ಗೆ ಹೂನಾರ ಹಾಕೋ ನೀನು ಪ್ರೋತ್ಸಾಹ ಮಾಡಿದ್ರಲ್ಲ, ನಿನ್ನ ಗುರ್ತಿಸಿ, ನಿನ್ನ ಕಲೆ ಗುರ್ತಿಸಿ, ಅದು ನನಗೆ ಸಖತ್ ಖುಷಿ ಆಯ್ತು. ಅದು ಯಾವತ್ತೂ ಮರೆಯಲ್ಲ ಸರ್. ಸುರೇಶ್ ಸರ್ಗೂ ಅದೇ ಹೇಳ್ತಾ ಇದ್ದೇನೆ ನಾವು ಕ್ಯಾರವನಲ್ಲಿ. ಗಿಲ್ಲಿ, ಈಗ ನಿಮ್ಮ ಒಳಗಡೆ ಇದ್ದಂತ ಸಿಂಗರ್ ಇನ್ನ ಇದಾರ, ಬಿಟ್ಬಿಟ್ರ ಸಿಂಗರ್? ಸಿಂಗರ್ ಸತ್ತಿ ಸಮಾಧಿ ಕಟ್ಟಿ ಬ್ಯಾಲನ್ ಗಿಡ ನೆಟ್ಟಿ ಗಿಡ ಮರ ಆಗಿ ಈಗ ಕಾಯಿ ಬಿಡ್ತಾದ ಬುಡಕ ಅವಲಿ. ಅಲ್ಲ, ನಮ್ ಕನಕಪುರ ಜನರಿಗೋಸ್ಕರ ಒಂದೆರಡು ಸಾಲ ಏನಾದ್ರು ಹಾಡು ಹಾಡ್ತೀರಾ ಹೇಳಿ? ಕ್ರಿಸ್ತ ಸಕ ದ್ವಾಪರಕಾಲ ಏ ದಾವಬಾ ವೇಣೆ ಚೂರ. ನಾವು ನಿನ್ ಕ್ಯಾಮ್ರಂಗ್ ತಗೋಬಾರ, ಗನ್ ತಗೊಂಡು ಶೂಟ್ ಮಾಡಿದಾಗ ಈ ಕಡೆ ಒಬ್ರು ನಾವು ಒಂಚೂರು ದೂರ ಯಾರೋ ನಿಂತ್ಕರೋಣ, ಅವಾಗಿಂದ ಈಗ ಬಂದು ಎಡ್ತಾ ಇದಾರೆ. ಬೇಡ ಗಿಲ್ಲಿ, ಶ್ರುತಿ ತಗೋ ಗಿಲ್ಲಿ, ಶ್ರುತಿ ತಗೊಂಡ್ ಹಾಡು. ಶ್ರುತಿ ತಗೊಂಡ್ ಆಡ್ಬೇಕಾ? ಇಲ್ಲಿ ಯಾರಿದ್ದಾರೋ ಶ್ರುತಿ, ಯಾಕೆ ಸುಮ್ಮನೆ ಆ ಕಡೆ ಎಲ್ಲ ಹೊರಗಿಡ್ದಾರೋ ಸುಮ್ಮನೆ ಯಾಕ? ಕ್ರಿಸ್ತ ಸಕ ದೇವರಗಾರ ಏ ಭಾವ ವೇಣೆ ಚೂರ ಸಕಲಕ ಬೊಂಬು. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಗಿಲ್ಲಿ ನಿಮ್ದು? ಫ್ಯೂಚರ್ ಪ್ಲಾನ್ಸ್ ಏನಿಲ್ಲ ಅಕ್ಕ, ಹಿಂಗೆ ಸಿನಿಮಾ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ತಕೊಂಡು ಮುಂದುವರಿಯುವಂತ ಅಷ್ಟೇ ಅಕ್ಕ. ಗಿಲ್ಲಿಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಆ ಡೈರೆಕ್ಟರ್ ಮೂಲಕ ಒಂದು ಸಿನಿಮಾ ನೋಡೋ ಅನ್ನೋ ಆಸೆ. ಗಿಲ್ಲಿ ಏನಾದ್ರೂ ಸಿನಿಮಾ ತೆಗೆದ್ರೆ ನೀವೆಲ್ಲ ನೋಡ್ತೀರಾ? ಇನ್ನೇನು ಗಿಲ್ಲಿ? ಈಗ ಇದೇ ಮತ್ತೆ ನಾನೇನಾದ್ರು ಹೇಳಿದ್ರೆ, ನಾನು ಸಿನಿಮಾ ಮಾಡು ನೀವೆಲ್ಲ ನೋಡ್ತೀರಾ ಅಂದ್ರೆ ಅವ್ರ ಮೈಂಡ್ ವಾಯ್ಸ್ ಏನಿರ್ತದೆ ಗೊತ್ತಾಕ? ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟೇನ, ಟಿವಿ
ಏನೋ ಬತ್ತಿದೆ ನೋಡ್ತಿದ್ದೋ ನೀನ್ ಮಾಡಿರೋ ನಲ್ಲಿ ಮೂಳೆನೇ ಮಿಲಿಯನ್ ಗಟ್ಲೆ ಜನ ನೋಡಿದರೆ ಇನ್ ಗಿಲ್ಲಿ ಮಾಡೋ ಸಿನಿಮಾ ನೋಡ್ತಾ ಇರ್ತಾರ. ನಿಜವಾಗ್ಲೂ ಇದೆ ಸಖತ್ ಖುಷಿ ಆಗೋದು. ಹಂಗೇನಾರ ಮಾಡಿದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನು ಮುಂದೆ ಹೋಗಕ್ಕೆ ಈ ರೋಡ್ ಏನೈತೆ ಇದು ಸ್ಟೇಜ, ನಿಜವಾಗ್ಲೂ ಇದು ಸ್ಟೇಜ ಬ್ರಿಡ್ಜ್ ಅನ್ನಿಸ್ಬಿಡ್ತು ಕೆನಕ್ಕೆ. ಇನ್ನೊಂದ್ ಚೂರು ಉದ್ದ ಇದ್ರೆ ನಮ್ಮ ಮಳವಳ್ಳಿನೇ ಸಿಕ್ಬಿಡುದು. ಸ್ಟೇಜ್ ಮೇಲೆ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಿದೆ. ನೀ ಕೊನೆವರೆಗೂ ಹೋದ್ಯಾ? ಹೋಗಿದೆ. ಇದು ಬರೀ ಸ್ಟೇಜ್ ಅಲ್ಲ ಗಿಲ್ಲಿ, ಗಿಲ್ಲಿಗೂ ಮತ್ತೆ ಅವ್ರ ಫ್ಯಾನ್ಸ್ ಹಾರ್ಟ್ಗೂ ಇರುವಂತ ಬ್ರಿಡ್ಜ್ ಗಿಲ್ಲಿ ಇದು. ಆದ್ರೆ ಆ ಬ್ರಿಡ್ಜ್ ಅಲ್ಲಿ ಯಾರೋ ಒಬ್ಬ ಸಣ್ಣ ಹುಡುಗ ಸೈಡಲ್ಲಿ ಇಟ್ಕೊಂಡು ಪ್ಯಾಂಟ್ ಹೇಳ್ತಿದ್ದ ಕೆಳಕ್ಕೆ, ಅದೊಂದು ಬೇಜಾರಾಗಿತ್ತು. ಬ್ರಿಡ್ಜ್ ಏನ್ ಚೆನ್ನಾಗಿತ್ತು. ಆ